ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಕರ್ನಾಟಕದ ಪ್ರವಾಸಿ ಕೇಂದ್ರಗಳು ಎಂಬಂತಹ ಚಾಪ್ಟರ್ ಇಂದ ನಂದಿ ಗಿರಿಧಾಮವಿರುವ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ನಮ್ಮ ಕರ್ನಾಟಕದಲ್ಲಿ ಅನೇಕ ಗಿರಿಧಾಮಗಳಿವೆ, ಐತಿಹಾಸಿಕ ಸ್ಥಳಗಳಿವೆ, ಜಲಪಾತಗಳಿವೆ, ವನ್ಯಜೀವಿ ಧಾಮಗಳಿವೆ ಅಲ್ವಾ? ಸೊ ಅದರಲ್ಲಿ ನಂದಿ ಗಿರಿಧಾಮ ಇರುವಂತಹ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ಎ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆಪ್ಷನ್ ಬಿ ಮೈಸೂರು ಜಿಲ್ಲೆ, ಆಪ್ಷನ್ ಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಆಪ್ಷನ್ ಡಿ ಕೋಲಾರ ಜಿಲ್ಲೆ. ಓಕೆ, ಸೊ ಕರ್ನಾಟಕವು ವೈವಿಧ್ಯಮಯವಾದ ಭೂಸ್ವರೂಪವನ್ನ ಹೊಂದಿದ್ದು ಅನೇಕ ಎತ್ತರವಾದ ಗಿರಿ ಶ್ರೇಣಿಗಳನ್ನ ಹೊಂದಿದೆ. ಇದರಿಂದ ಅನೇಕ ಗಿರಿಧಾಮಗಳು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತವೆ ಮಕ್ಕಳು. ಓಕೆನಾ? ಸೊ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಗಿರಿಧಾಮವು ಪ್ರಮುಖವಾದದ್ದು. ನಂದಿ ಗಿರಿಧಾಮವು ಕೂಡ ಒಂದು ಸುಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಓಕೆ, ಸೊ ಇದು ಸಮುದ್ರ ಮಟ್ಟದಿಂದ 1492 ಮೀಟರ್ ಎತ್ತರದಲ್ಲಿದೆ ಮಕ್ಕಳು. ಓಕೆ, ಸೊ ತಂಪಾದ ಹವಾಮಾನವನ್ನು ಕೂಡ ಹೊಂದಿದ್ದು ಬೆಂಗಳೂರಿಗೆ ಅತಿ ಸಮೀಪದಲ್ಲಿ ಇರುವುದರಿಂದ ಲಕ್ಷಾಂತರ ಪ್ರವಾಸಿಗರನ್ನ ನಂದಿ ಗಿರಿಧಾಮವು ಆಕರ್ಷಿಸುತ್ತೆ. ಓಕೆನಾ? ಸೊ ನಂದಿ ಗಿರಿಧಾಮವಿರುವ ಜಿಲ್ಲೆ ಯಾವುದು? ನಂದಿ ಗಿರಿಧಾಮವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂತದ್ದು. ಓಕೆ, ಥ್ಯಾಂಕ್ ಯು.